Hello, hi, welcome back to basic learning classes. So, I'm taking a I'm taking class from a long time. So, in a last class, I thought you ನಾನು ನಿಮಗೆ ಇಂಗ್ಲೀಷಲ್ಲಿ ರೈಟಿಂಗ್ ಹೇಳ್ಕೊಟ್ಟಿದ್ದೆ ಎ ಮತ್ತು ಬಿ ಹೌ ಟು ರೈಟ್ ಎ ಆ್ಯಂಡ್ ಬಿ ದ ಮೆಥಡ್ ಆಫ್ ರೈಟಿಂಗ್ ಎ ಆ್ಯಂಡ್ ಬಿ ಫಾರ್ ಅ ನರ್ಸರಿ ಚಿಲ್ಡ್ರನ್ಸ್. ಓಕೆ, now today I am teaching you C and D. How to write C, D, E, F. Okay, so shall we start? So here you are saying C. C for cat. C for cat. This is capital C and this is a small c. C for cat. C for cat. C-A-T, cat. C-A-T, cat. Close the words. Close the alphabets. Okay. Just show them a picture. Now you are saying here, they given many things. ಇನ್ನೂ ಜಾಸ್ತಿ ಕೊಟ್ಟಿದ್ದಾರೆ ಇಲ್ಲಿ. C for car, C for clock, C for computer, C for camel. Okay. So, ಈಸಿಯೆಸ್ಟ್ ಅಂದರೆ ಯಾವ್ದು ಹೇಳಿ? ಕಾರು, ಕ್ಯಾಟ್. ಸೊ ಯಾವುದಾದ್ರೂ ಒಂದು ನಾವು ಮಕ್ಕಳಿಗೆ ಈಸಿಯಾಗಿ ಹೇಳಿಸ್ಬೋದು. ಇನ್ ಫ್ಯೂಚರ್ ಅವ್ರು ಬರೀಬೇಕಂದ್ರೆ ರೈಟಿಂಗ್ ಇನ್ LKGಲಿ ಈಸಿ ಆಗುತ್ತೆ. C-A-T, ಕ್ಯಾಟ್, C-A-R, ಕಾರ್. ಓಕೆ, ನಾವು ನೆಕ್ಸ್ಟ್ ಈಸ್ ಡಿ. Capital D and a small d. D for dog, D for dog, D for dog. Okay. So D for dog. You can see here. D for dog and ಇಲ್ಲಿ ನೋಡಿ ಇನ್ನಷ್ಟು ಕೊಟ್ಟಿದ್ದಾರೆ. D for deer, D for doll, D for doe, D for drum. ಜಿಂಕೆ, ಗೊಂಬೆ, ಪಾರಿವಾಳ, ಡ್ರಮ್. ಓಕೆ, ಸೊ ಬಾರಿಸೋದಕ್ಕೆ. ಸೊ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಸೊ ನಾವು ಇ ಫಾರ್ ದಿಸ್ ಇಸ್ ಕ್ಯಾಪಿಟಲ್ ಇ, ಇದು ಸ್ಮಾಲ್ ಇ. ಕ್ಯಾಪಿಟಲ್ ಇ, ಸ್ಮಾಲ್ ಇ, ಕ್ಯಾಪಿಟಲ್ ಇ, ಸ್ಮಾಲ್ ಇ. ಸೊ ರಿಪೀಟೆಡ್ಲಿ ಮಕ್ಕಳಿಗೆ ಹೇಳ್ತಾ ಹೋಗ್ಬೇಕಾದ್ರೆ ವಿ ಹ್ಯಾವ್ ಟು ಟೀಚ್ ದೆಮ್ ಆರ್ ಟೆಲ್ ದೆಮ್ ರಿಪೀಟೆಡ್ಲಿ ಹೌ ಮಚ್ ವಿ ವಿಲ್ ಪ್ರಾಕ್ಟೀಸ್ ದೆಮ್ ದಟ್ ಮಚ್ ದೇ ವಿಲ್ ಗೆಟ್ ಈಸಿಯರ್. ಓಕೆ, ಸೊ ಬೆಟರ್ ವಿ ಹ್ಯಾವ್ ಟು teach them in a easy way. So they have to capture easily and a quick. E for elephant, E for elephant, E for elephant. So close this and by seeing only the pictures they have to practice. E for elephant, E for elephant, E for elephant. Okay, so you can see here many are there. E for engine, E for egg, E for eye, E for eagle. So again we have to repeat this. E for engine, E for egg, E for eye, E for eagle. ಸೊ ಇದನ್ನು ಏನು ಮಾಡ್ಬೇಕು ಹೇಳ್ರಿ, ಇವಾಗ ಅವರಿಗೆ ಕನ್ನಡದಲ್ಲಿ ಹೇಳಬೇಕು. ಇಂಜನ್ ಅಂದರೆ ರೈಲ್ವೆ. ಒಂದು ರೈಲ್ವೆ ಹೋಗ್ಬೇಕಂದ್ರೆ ಅದಕ್ಕೆ ಫಸ್ಟ್ ಏನ್ರಿ ಇಂಜನ್. ದ ಮೇನ್ ಥಿಂಗ್ ಈಸ್ ಇಂಜಿನ್. ಸೊ ಇದಿದ್ರೆ ಮಾತ್ರ ಬ್ಯಾಕ್ ಸೈಡ್ ರೈಲ್ವೆ ಡಿಬ್ಬಾಸ್ ಏನಿರುತ್ತಲ್ಲ ರೀ ಅದು ಹೋಗ್ತಾ ಇರುತ್ತೆ. ಸೊ ದಿಸ್ ಇಸ್ ದ ಮೇನ್. ಸೊ ಫಾರ್ ದಿಸ್ ವಿ ವಿಲ್ ಕಾಲ್ ಎಸ್ ಅ ಇಂಜನ್. ಸೊ ಎಗ್, ತತ್ತಿ, ಕೋಳಿಯಿಂದ ಬರೋದು ತತ್ತಿ. ಸೊ ಐ, ಕಣ್ಣು. ಈಗಲ್ ಇದಕ್ಕೆ ಏನಂತೀವಿ ನಾವು? ಈಗಲ್ಗೆ ರತ್ನ ಪಕ್ಷಿ. ನೋ ಏನು ಅಂತೀವಪ್ಪ ಕನ್ನಡದಲ್ಲಿ? ಎಸ್, ದಿಸ್ ಇಸ್ ಕಾಲ್ಡ್ ಎಸ್ ಈಗಲ್. ಆ್ಯಂಡ್ ನಾವು ನೆಕ್ಸ್ಟ್ F for frog, F for frog, F for frog. This is capital F and this is small f. Capital F, small f, capital F, small f. So ನೋಡ್ಬೋದು ನೀವು. F for fan, F for fruit, F for flower, F for fox. Again we have to repeat this. F for fan, F for fruits, F for flowers, F for fox. So fan usually ಮನೇಲಿ ಇರುತ್ತಲ್ರಿ, we can show them. ಹಣ್ಣುಗಳು. ಸೊ ಮನೇಲಿ ತಿಂತಿರ್ತೀವಲ್ಲ, ಸೊ ಇದಕ್ಕೆಲ್ಲ ಏನಂತಾರೆ ಅಂತ ಕೇಳಿದ್ರೆ ಹಣ್ಣುಗಳಂತ ಹೇಳಬೇಕು. ಶಾರ್ಟ್ ಫಾರ್ಮ್ ಎಲ್ಲ ಥರ ಆ್ಯಪಲ್, ಮ್ಯಾಂಗೋ, ಬನಾನಾ, ಗ್ರೇಪ್ಸ್ ಇವೆಲ್ಲ ಸೇರಿದಾಗ ಹಣ್ಣುಗಳಂತ ಫ್ರೂಟ್ಸ್ ಅಂತ ಕರಿತೀವಿ ಅಂತ ಹೇಳಬೇಕು. ಹೂವು ಅಂದರೆ ಇದು ಒಂದೇ ಥರ ಹೂವಲ್ಲ, ಇನ್ನೂ ಎಲ್ಲ ಥರ ಹೂವು ಸೇರಿಸಿ ನಾವು ಶಾರ್ಟ್ ಒಳಗೆ ಏನು ಹೇಳ್ತೀವಿ? ಹೂವು ಅಂತ ಹೇಳ್ತೀವಿ. ಸೊ ಫ್ಲವರ್ ವಿ ವಿಲ್ ಕಾಲ್. ಇದು ನರಿ. ಓಕೆನಾ? ಇದು ನರಿ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಫಾಕ್ಸ್. ಓಕೆ, ನಾವು ನೆಕ್ಸ್ಟ್ ಈಸ್ ರೈಟಿಂಗ್ ಮೆಥಡ್. ಹೌ ಟು ರೈಟ್. Next we will go to the writing method. So first is C. Okay, how to write C. So first we have to write here. C for cat. Okay, C for cat. So how we have to write this? C for cat. How we have to write? So here is the 4 lines. 1, 2, 3, 4. So we have to use here only 3 lines for a capital C.
This is the method of writing C. Okay, C. ಸೊ ಇಫ್ ಯು ವಾಂಟ್ ಅಂದರೆ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕಂತಂದರೆ ತೀಡಿಸಿ ಅಂತ ಹೇಳಿದ್ದಲ್ಲ ಲಾಸ್ಟ್ ಕ್ಲಾಸಲ್ಲಿ. ಸೊ ಈ ರೀತಿ ಡಾಟ್ ಹಾಕಿ, ಸೊ ಇಲ್ಲಿಂದ ಅವರಿಗೆ ಇಳಿಬೇಕು. ಯಸ್, ಸೊ ಹೀಗೆ ತೀಡಿಸ್ತಾ ಹೋಗಬೇಕು. ಒಂದು 5 to 6 years, ಆ್ಯಸ್ ಐ ಟೋಲ್ಡ್ ಯು ಇನ್ ಲಾಸ್ಟ್ ಕ್ಲಾಸ್, 5 to 6 ಮಕ್ಕಳು ಲೇಟಾಗಿ ಕಲಿಯೋರಿದ್ರೆ ಅಂದರೆ 8 to 10 ಟೈಮ್ಸ್ ಬೇಕಾಗುತ್ತೆ. ಡೈಲಿ ಪ್ರಾಕ್ಟೀಸ್, ಮತ್ತು ಒಂದೇ ದಿನದಲ್ಲಿ ಮಕ್ಕಳಿಗೆ ಕಲಿಯೋಕ್ಕಾಗಲ್ಲ. ಸೊ ಡೈಲಿ ಯು ಹ್ಯಾವ್ ಟು ಗಿವ್ ಅ ಪ್ರಾಕ್ಟೀಸ್ ಟು ದೆಮ್. ಸೊ ಹೌ ಮೆನಿ ಟೈಮ್ಸ್? 8 to 10 ಆರ್ 5 to 6 times. Okay, practice. So if we come to the picture, so easily draw ಮಾಡೋದಂದ್ರೆ ಯಾಕನ್ನ, yes, like this. Okay, so this is the eye, so this is the nose. Okay, this is, okay, yes, so this is the cat. Yes, meow. Okay, meow. Okay, simple, in simple way I have drawn. This is a cat. So in a dots method. Next is in a dots method. Okay, so next is dots method or dots way. Okay, so how to put the dots? So just 2 dots, just 2 dots. Okay, more, not more than that, only 2 dots you have to put. ಎರಡು ಡಾಟ್ಸ್ ಹಾಕ್ತಾ ಹೋಗಿ ಇದೇ ರೀತಿ. ಎಸ್, ಲೈಕ್ ದಿಸ್, 2 dots. ಓಕೆ, ಸೊ ನೋಡ್ಕೊಳ್ಳಿ, ಈ ಪಾಯಿಂಟಿಂದ, ಈ ಡಾಟಿಂದ ಸ್ಟಾರ್ಟ್ ಮಾಡಿದರೆ ಈ ಡಾಟಿಗೆ ಸ್ಟಾಪ್ ಆಗಬೇಕು. ಈ ಡಾಟಿಂದ ಸ್ಟಾರ್ಟ್ ಮಾಡಿ ಈ ಡಾಟಿಗೆ ಸ್ಟಾಪ್ ಆಗಬೇಕು. ಈ ರೀತಿ ಹೇಳ್ತಾ ಹೋಗಬೇಕು ಮಕ್ಕಳಿಗೆ. ಸೊ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು, ಆವಾಗಲೇ ನೀವು ಬರುತ್ತೆ ಅಂತ ಹೇಳಬೇಕಾಗುತ್ತೆ. ಎಸ್, ಸೊ ನೆಕ್ಸ್ಟ್ ಲೈನ್ ಮಕ್ಕಳಿಗೆ ಏನಿದೆಯಲ್ಲ ನೀವೇ ಕೈ ಹಿಡಿದು ಪ್ರಾಕ್ಟೀಸ್ ಮಾಡಿಸಿ. ಒಂದು 2 days ಪ್ರಾಕ್ಟೀಸ್ ಮಾಡಿಸಿದ್ರೆ ಅವರಾಗೆ ನಾವು ಡಾಟ್ ಹಾಕಿದ್ರೆ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡಿ, ಎಸ್, ಲೈಕ್ ದಿಸ್. ಓಕೆ, like this. So you know, out of line. So this is a wrong method. So we have to rub here and again we have to write. Yes, again it comes out of the line. Yes. Okay, so are you seeing how I wrote? Yes. So this is the method of practicing your child. Okay, so now next we will come to D part. Okay, D part. Now you are seeing here D for dog, D for dog. So what is the method of writing? Okay, now we will write here D for, D for dog. Dog ಅಂದರೆ ನಾಯಿ. ಓಕೆ, ಕ್ಯಾಶುವಲ್ ಆಗಿ ನಾವು ಕನ್ನಡದಲ್ಲಿ ಕರೆಯೋದು D for dog ಅಂತ. Now how we will write? Yes, we have to touch these 3 lines. Okay, so first 1 line and again ಉಲ್ಟಾ ಸಿ ಬರೀಬೇಕಂತ ಹೇಳಿದ್ರು ಅವರಿಗೆ. ಓಕೆ, ಎಸ್. So next is a bigger D. Okay, so we have to practice ತೀಡೋದಕ್ಕೆ ಬೇಕಲ್ವ ಅವರಿಗೆ, ಮಕ್ಕಳಿಗೆ. ಸೊ ದಿಸ್ ಇಸ್ ದ ಗುಡ್ ಮೆಥಡ್. ಟ್ರೈ ಮಾಡಿ ಒಂದು ಸಾರಿ, ನೀವೇ ಹೇಳ್ತೀರಾ ಯಸ್ ಇಟ್ ಇಸ್ ಅ ಗುಡ್ ಮೆಥಡ್ ಮ್ಯಾಮ್ ಅಂತ ಹೇಳಿ. ಎಸ್, ಸೊ ಇದೇ ರೀತಿ ತಿಳಿಸ್ತಾ ಹೋಗಿ ಒಂದು 5 times ನೀವು ತೀಡಿಸಿ, ಆಮೇಲೆ ಅವನಿಗೆ ತೀಡೋದಕ್ಕೆ ಬಿಟ್ಬಿಡಿ ಈ ರೀತಿ. ಓಕೆ, ಸೊ ದ ಮೂಮೆಂಟ್ಸ್ ಆಫ್ ದ ಲೈನ್ಸ್, ಓಕೆ, ಶೇಪ್ ಹೇಗೆ ಬರುತ್ತೆ ಅನ್ನೋದವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, 8 to 10 times. ಓಕೆ, ದಿಸ್ ಇಸ್ ಫಿನಿಶ್ಡ್. ನಾ ಬೈ ದ ಡಯಾಗ್ರಾಮ್. ಸೊ ನಂಗೆ ಡಾಗ್ ಜಾಸ್ತಿ ಅಷ್ಟು ಬರೋದಿಲ್ಲ. ಸೊ ಇನ್ನು ಸಿಂಪಲ್ ವೇ ನಾನು ಕಲ್ತಿರೋದು ಇನ್ನು ಸ್ಕೂಲ್ ಡೇಸಲ್ಲಿ 553 ಅಂತ ಹೇಳಿ. ಓಕೆ, ದಿಸ್ ಇಸ್ ದ ಮೆಥಡ್ ಆಫ್ ಡ್ರಾಯಿಂಗ್ ಡಾಗ್. ಎಸ್, ಓಕೆ, ಎಸ್, ದಿಸ್ ಇಸ್ ಐಸ್. ಓಕೆ, ಮಾಡಿದೆ ನೋಡಿ. This is a dog. Okay, dog, D for dog. What is this? Dog. Okay, now next is dot methods. Dots way. Okay, we can write way. Dots way. So for this also we have to put 2 dots. 2 dots. Okay, again 2 dots. ಯಾಕೆ ರೆಡ್ ಡಾಟ್ ಮುಂದೆ ನೋಡಿ ನಾನು ಬರೆಯೋಕೆ ಗೊತ್ತಾಗುತ್ತೆ ನಿಮಗೆ. ಸೊ ಈ ರೀತಿ ಡಾಟ್ ಹಾಕಿ ಕೊಡ್ತಾ ಹೋಗಿ. ಸೊ ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿಸಿ, ನಾವು ಡಾಟ್ ಹಾಕಿ ಅವರು ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳು. ಸೊ ಈ ರೀತಿ 1 ಲೈನ್ ತೊಗೋಬೇಕು. ಈ 3 ಲೈನ್ ಮಾತ್ರ ಯೂಸ್ ಮಾಡಬೇಕು ನಾವು ಫಸ್ಟಿಗೆ. ಓಕೆನಾ, ಫಾರ್ ಅ ಕ್ಯಾಪಿಟಲ್ ಲೆಟರ್ಸ್, ಓನ್ಲಿ ಫಾರ್ ಅ ಕ್ಯಾಪಿಟಲ್ ಲೆಟರ್ಸ್ ಐ ಆಮ್ ಟೆಲಿಂಗ್ ಯು. ಈ ರೀತಿ ಅವ್ರಿಗೆ ಹೇಗೆ 1 ಬರೆದು ಆಮೇಲೆ ಉಲ್ಟಾ ಸಿ ಬರೀಬೇಕು ಅಂತ ಹೇಳ್ಬೋದು ನೀವು. ಸಿ ಬಂದಿರುತ್ತಲ್ವ, ಆಲ್ರೆಡಿ ನಾವು ಸಿ ಟೀಚ್ ಮಾಡಿರ್ತೀವಿ. ಸೊ ಉಲ್ಟಾ ಸಿ ಅಂತ ಹೇಳ್ಬೋದು. ಓಕೆ, ಸೊ ಲೈಕ್ ದಿಸ್. ಓಕೆ,
ಎಸ್, ಈ ರೀತಿ ಟಚ್ ಮಾಡ್ತಾ ಈ ರೀತಿ ಬರ್ಸ್ತಾ ಹೋಗ್ಬೋದು. ಅದು ಸೇಮ್. ಸೊ ಲೈನ್ ಮಾತ್ರ ಕ್ರಾಸ್ ಆಗದೆ ಇರೋ ಥರ ಹೇಳಬೇಕು. ಓಕೆ, ಸೊ ಸೇಮ್. ಎಸ್, so today we have completed totally 4 letters actually, but today I have teach you only 2 letters, C and D, in a writing method. Okay, in explaining I have totally completed 4 letters, C, D, E and F. So tomorrow I will teach you naale enide alri E, F, if possible G, H also I will complete. So idanna practice ಮಾಡಿ. ಈ ವಿಡಿಯೋಸ್ ಏನಾದರೂ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. See you in a next class. Bye.